ಇದು ನನ್ನ ಯೂಟ್ಯೂಬ್ ಚಾನಲ್. ಈ ವಿಶಿಷ್ಟ ಸಂಚಿಕೆಗೆ ಎಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಇದು ದೇವರ ಮನೆಯಲ್ಲಿ ಬೆಳೆದ ತೆಂಗಿನ ಸಸಿಯ ಬಗ್ಗೆ. ಇದು ಸುಳ್ಳಲ್ಲ, ಯಾಕೆಂದ್ರೆ ಇಂದಿನ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ವೇಗವಾಗಿ ಹರಡುತ್ತದೆ. ಆದರೆ ಇದು ನಿಜಕ್ಕೂ ಸುಳ್ಳಲ್ಲ. ಹಾಗಂತ ಎಐ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಮಾಡಿದಂತಹ ವಿಡಿಯೋ ಸಹ ಇದಲ್ಲ. ಹಾಗಾಗಿ ಕೊನೆಯ ತನಕ ನೋಡಿ. ದೇವರ ಮನೆಯಲ್ಲಿ ತೆಂಗಿನ ಸಸಿ ಬೆಳೆಸುವುದು ಕಲ್ಪನೆಗೂ ಮೀರಿದ್ದು. ಸಾಧಾರಣವಾಗಿ ಸಿಪ್ಪೆ ಇರುವ ತೆಂಗಿನಕಾಯಿಯನ್ನ ಮಣ್ಣು, ಮರಳು, ಗೊಬ್ಬರ ಹಾಕಿ ಸಸಿ ಮಾಡುವುದು ಸಹಜ. ಇದರ ಜೊತೆಗೆ ಹೊರಾಂಗಣದ ಈ ಸಸ್ಯಕ್ಕೆ ಸೂರ್ಯನ ಬೆಳಕೂ ಬೇಕು. ಇದ್ಯಾವುದೂ ಇಲ್ಲದೆ ದೀಪದ ಬೆಳಕಿನಲ್ಲಿ ಬೆಳೆದ ತೆಂಗಿನ ಸಸಿಯನ್ನು ನೋಡೋಣ ಬನ್ನಿ. ಇವರಿಬ್ಬರು ಉದ್ದಚಡೆಯ ಅಕ್ಕ ತಂಗಿಯರು. ಇಬ್ಬರ ದೇವರ ಮನೆಯಲ್ಲೂ ಉದ್ದದ ತೆಂಗಿನ ಮರದ ಸಸಿ ಬೆಳೆಯುತ್ತಿದೆ. ನಾವೀಗ ಆ ಮನೆಗೆ ಹೋಗೋಣ. ನಿಮ್ಮ ಮನೆ ಹೆಸರು ಬೆಳಕು ಅಂತ. ಸಾಕಷ್ಟು ಸಸ್ಯಗಳನ್ನು ನೀವು ಬೆಳಕಿನಲ್ಲಿ ಬೆಳೆದಿದ್ದೀರಿ. ಆದರೆ ಈ ಹೊರಾಂಗಣ ಸಸ್ಯವನ್ನು ದೀಪದ ಬೆಳಕಿನಲ್ಲಿ ಬೆಳೆದಿದ್ದೀರಿ ಎನ್ನುವುದು ನಿಜಾನಾ? ಖಂಡಿತ ನೀವು ಹೇಳಿದ ಪ್ರಕಾರ ನಮ್ಮ ಮನೆ ಹೆಸರು ಬೆಳಕು. ನಮ್ಮ ದೀಪದ ಬೆಳಕಿನಲ್ಲಿಯೇ, ನಮ್ಮ ದೇವರ ಮನೆಯಲ್ಲಿಯೇ ಅದನ್ನು ನಾವು ಬೆಳೆಸಿರ್ತಕ್ಕಂಥದ್ದು. ಅದರಿಂದ ನಮಗೆ ದಿನ ಮನಃಶಾಂತಿ, ದೇವರಿಗೆ ನಮಸ್ಕಾರ ಮಾಡಬೇಕಿದ್ರು ನಮಗೊಂಥರ ಖುಷಿ, ಒಂಥರ ಊಟ ಇದ್ದಾಗೆ. ಅದು ಊಟ ಅಂತಂದರೆ ನಾವು ಏನು ಕೇಳ್ತೀವಿ ಅದು ಊಟನೇ, ನಾವು ಏನು ನೋಡ್ತೀವಿ ಅದು ಊಟನೇ, ನಾವು ಏನು ಮಾತಾಡ್ತೀವಿ ಅದು ಊಟನೇ, ಎಲ್ಲದೂ ಊಟನೇ. ಬರೀ ಅನ್ನ ಮಾತ್ರ ತಿನ್ನೋದು ಊಟ ಅಲ್ಲ. ಹಾಗಾಗಿ ನಮ್ಗೆ ಇದು ದಿನ ನೋಡೋದಕ್ಕಾಗಿ ನಮ್ಗೆ ನಿಜವಾದಂಥ ಸಂತೋಷ ಇದೆ. ಅದು ದೇವ್ರ ಮನೆ ಒಳಗಡೆನೆ ಅದು ಬೆಳೆದಿರೋದು ನಮಗೆ ತುಂಬ ಸಂತೋಷ ಇದೆ. ರಾಮಚಂದ್ರ ಭಟ್ ಅವರೇ, ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? ನಮಸ್ಕಾರ. ನಾವು ಬೆಂಗಳೂರಿಗೆ 1990ರಲ್ಲೇ ಬಂದಿದ್ದೇವೆ. 1990ರಿಂದ 2017ರವರೆಗೆ ನಾವು ಜಯನಗರ 4th ಬ್ಲಾಕಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಂಡ್ ಕ್ವಾರ್ಟರ್ಸ್ ಅಲ್ಲೇ ಇದ್ವಿ. ನಂತರ ಇಲ್ಲಿಗೆ ಶಿವರಾಮ ಕಾರಂತ ನಗರ, ಜಕ್ಕೂರಿಗೆ ಸ್ವಂತ ಮನೆ ಕಟ್ಕೊಂಡು ಈಗ ಬಂದಿದ್ದೀವಿ. ಈಗ ಸ್ವಂತ ಮನೆಯಲ್ಲೇ ವಾಸವಾಗಿದ್ದೀವಿ. ಸ್ವಂತ ಮನೆ ಕಟ್ಟಿ ಸುಮಾರು ಎಷ್ಟು ವರ್ಷ ಆಯಿತು? ಸ್ವಂತ ಮನೆ ಕಟ್ಟಿ ಈಗ 6.5 ವರ್ಷ ಆಯಿತು. ಯಾರದಾರು ದೇವರ ಮನೆಯಲ್ಲಿ ತೆಂಗಿನ ಸಸಿ ಬೆಳೆದಿದ್ದನ್ನ ಕೇಳಿದೀರಾ ಅಥವಾ ನೋಡಿದೀರಾ? ನಾನು ನೋಡಿಲ್ಲ. ನಮ್ಮ ಮನೆಯವರು ಅವರ ರಿಲೇಟಿವ್ ಮನೆಗೆ ಹೋದಾಗ ಅದನ್ನು ನೋಡ್ಕೊ ಬಂದಿದ್ರು. ಅವರು ಮನೆ ಒಳಗಡೆನೂ ತೆಂಗಿನ ಗಿಡವನ್ನು ಬೆಳಿಬೋದು, ಅದು ದೇವರ ಹತ್ರ ಇಟ್ಟರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ನಮಗೂ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋ ದೃಷ್ಟಿಯಿಂದ ನಮ್ಮ ಮಿಸ್ಸಸ್ಸು ಅದನ್ನು ಫಾಲೋ ಮಾಡಿಕೊಂಡು ಅದನ್ನು ನಮ್ಮ ದೇವರ ಮನೆ ಒಳಗಡೆ ಇಟ್ಟು 2 ವರ್ಷದಿಂದ ಸತತ ಪ್ರಯತ್ನದಿಂದ, ಅವಳ ಶ್ರಮದಿಂದ ಅದನ್ನು ಬೆಳೆಸಿದಾಳೆ. ಅದನ್ನು ನೀವು ನೋಡ್ಬೋದು. ನಿಮ್ಮ ಈ ದೇವರ ಮನೆಯಲ್ಲಿರುವ ತೆಂಗಿನ ಸಸಿ ನೀವೇ ದೇವರ ಮನೆಯಲ್ಲಿ ಬೆಳೆಸಿದ್ದ ಅಥವಾ ಶೋಗೆಂದು ನರ್ಸರಿಯಿಂದ ತಂದು ಇಟ್ಟಿದ್ದ? ಇದು ನರ್ಸಿಂಗ್ ಇದರಿಂದ ತಂದಿರೋದಲ್ಲ, ಗಿಡವನ್ನು ನರ್ಸಿಂಗಿಂದ ತಂದಿರೋದಲ್ಲ. ತೆಂಗಿನಕಾಯಿಂದ ಮಾರ್ಕೆಟಿಂದ ತಂದು ಅದನ್ನು ನಮ್ಮ ಮನೆಯವರು ತುಂಬ ಶ್ರದ್ಧೆ ಭಕ್ತಿಯಿಂದ ಅದನ್ನು ಒಂದು ನೀವು ನೋಡ್ಬೋದು, ಆ ತಂಬಿಗೆ ಮೇಲೆ ಇಟ್ಟು ಶ್ರದ್ಧೆಯಿಂದ 2 ವರ್ಷದಿಂದ ಸತತವಾಗಿ ತೆಂಗಿನ ಗಿಡವನ್ನು ಬೆಳೆಸಿದ್ದಾರೆ. ತೆಂಗಿನ ಗಿಡ ನರ್ಸರಿಯಿಂದ ತಂದಿದ್ದಲ್ಲ. ಅಂದರೆ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಮಡದಿ ದೇವರ ಮನೆಯಲ್ಲಿ ತೆಂಗಿನಕಾಯಿ ಇಟ್ಟು ಇಲ್ಲಿಯೇ ಬೆಳೆಸಿದ ಒಂದು ಸಸಿ ಅಂತ ನೀವು ಹೇಳ್ತಾ ಇದ್ದೀರಾ. ಇದನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಇಂದಿನ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಬಹಳ ಬೇಗ ಹರಡ್ತದೆ. ಹಾಗೆ ಎಐ ಅಥವಾ ಕೃತಕ ಬುದ್ಧಿಮತ್ತೆ ಮೂಲಕ ಏನೇನೋ ಮಾಡಿ ತೋರಿಸ್ತಾರೆ. ಅದನ್ನ ನೋಡುವುದು ಸುಲಭ. ಆದ್ರಿಂದ ಇದು ಎಐ ನಿರ್ಮಿತ ಅಲ್ಲ ಮತ್ತು ಸುಳ್ಳು ಸುದ್ದಿ ಅಲ್ಲ ಅಂತ ಕನ್ಫರ್ಮ್ ಮಾಡ್ತೀರಾ? ಖಂಡಿತ ಇದು ಯಾವ ಕಾರಣಕ್ಕೂ ಇದು ಎಐ ಅಲ್ಲ. ಇದು 2 ವರ್ಷದ ನಮ್ಮ ಮಿಸಸ್ ಜಯಂತಿಯ ಶ್ರಮ ಇದೆ. ಇಲ್ಲೇ ಇದ್ರೆ ಅದು ಆ ಥರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅದನ್ನು ಕಣ್ಣಾರೆ ವೀಕ್ಷಿಸ್ಬೋದು, ಹಾಗೇನೆ ಅದನ್ನು ಫೋಟೋಗ್ರಫಿನೂ ಮಾಡಬಹುದು. ನಿಮ್ಮ ಮನೆಯವರು ಹೇಳಿದ್ರು ಈ ತೆಂಗಿನ ಸಸಿಯನ್ನ ಬೆಳೆಸಿದ್ದು ನೀವು ಅಂತ. ಅದನ್ನ ಹೇಗೆ ಬೆಳೆಸಿದ್ರಿ ಮತ್ತೆ ಇದು ಎಲ್ಲಿ ನೋಡಿದ್ರಿ? ಇದು ನಾನು ನಮ್ಮ ರಿಲೇಷನ್ ಮನೆಯಲ್ಲಿ ನೋಡಿದ್ದು. ನಾನು ಈಗ 2 ವರ್ಷದ ಹಿಂದೆ ನೋಡಿದೆ.
ಅದನ್ನ ನನಗೂ ಕುತೂಹಲ ಹುಟ್ಟಿತು. ನೋಡೋಣ ಹೇಗೆ ನಾನು ಅಕಸ್ಮಾತ್ ನೀರಲ್ಲಿಟ್ಟು ನಮ್ಮ ದೇವ್ರ ಮನೇಲೂ ಬೆಳೆಸಕ್ಕಾಗತ್ತಾ ಏನು ಅಂತ ಹೇಳಿ ನಾನು ಈಗ 2 ವರ್ಷದ ಹಿಂದೆ ಒಂದು ಚೊಂಬಲ್ಲಿ ನೀರು ಹಾಕಿ ಒಂದು ತೆಂಗಿನಕಾಯಿನಿಟ್ಟು ದಿನ ಅದರ ಜುಟ್ಟಕ್ಕೆ ನೀರು ಹಾಕ್ತಾ ದಿನ ದೇವ್ರ ಪೂಜೆ ಮಾಡಿದಾಗೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಇದು ಮಾಡ್ತಾ ಬಂದೆ. ಅದು ಇಷ್ಟು ದೊಡ್ಡ ಗಿಡ ಆಗಿದೆ ಇವಾಗ. ಅದು ಇದಕ್ಕೆ ಬೇಕಾಗಿರೋದು ನೀರು ಒಂದು ಮಾತ್ರ ನಾವು ಅದರಲ್ಲಿ ಇರೋ ಹಂಗೆ ಖಾಲಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅಷ್ಟೇ. ಈ ತೆಂಗಿನ ಸಸಿ ಬೇರ್ ಬಿಟ್ಟಿದ್ಯಾ? ಬೇರ್ ಬಿಟ್ಟಿದ್ರೆ ಎಷ್ಟು ಆಳಕ್ಕೆ ಹೋಗಿದೆ? ಇದು ಬೇರ್ ಬಿಟ್ಟಿದೆ, ಫುಲ್ ಚೊಂಬನ್ನೇ ಆವರಿಸ್ಕೊಂಡಿದೆ. ಅದು ಫುಲ್ ನೀರಲ್ಲಿ ಕೆಳತನಕನೂ ಹೋಗಿದೆ, ಮೇಲಿಂದನೂ ಬಂದು ಕೆಳಗಡೆವರೆಗೂ ಹೋಗಿದೆ. ನಾವು ನೋಡಬಹುದಾ? ಖಂಡಿತ ನೋಡಬಹುದು. ಆಕ್ಚುಲಿ ಇದು ಬೇರು, ಇದೇ ಬೇರು. ಈ ಬೇರು ನೋಡಿ ಕೆಳಗಡೆ ಚೊಂಬಿನ ಫುಲ್ಲು ಆವರಿಸಿದೆ ಅದು. ಹೀಗೆ ದೇವರ ಮನೆಯಲ್ಲಿ ತೆಂಗಿನ ಸಸಿಯನ್ನ ನೆಡುವ ವಿಧಾನವನ್ನ ಪ್ರೇಕ್ಷಕರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ತಿಳಿಸ್ತೀನಿ ನಾನು. ಮೊದಲು ಒಂದು ಪ್ಲೇಟ್ ಇಟ್ಟು, ಇದು ಯಾತಕ್ಕೆ ಅಂತಂದ್ರೆ ಹೆಚ್ಚಿನ ನೀರು ಬಿದ್ದಾಗ ಚೊಂಬಲ್ಲಿ ಅದು ಕೆಳಗಡೆ ಬೀಳದೆ ಇರೋದಕ್ಕೆ. ಆಮೇಲೆ ಇದು ಫುಲ್ ನೀರು, ಒಂದು ಚೊಂಬಲ್ಲಿ ನೀರು. ಆಮೇಲೆ ಜುಟ್ಟ ಇರುವ ತೆಂಗಿನಕಾಯಿ, ಅದಕ್ಕೆ ದಿನ ಜುಟ್ಟದ ಮೇಲೆ ಸ್ವಲ್ಪ ನೀರು. ಯಾವುದೇ ಕಾರಣಕ್ಕೂ ಈ ಚೊಂಬಲ್ಲಿ ನೀರು ಖಾಲಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ದೀಪದ ಬೆಳಕಿನಲ್ಲಿ ಬೆಳೆದ ಸಸಿಯನ್ನ ನೋಡಿದ್ರಲ್ಲ, ಮತ್ತು ಅದು ಬೆಳೆಯುವ ಕ್ರಮವನ್ನು ಸಹ ನೋಡಿದ್ರಲ್ಲ. ಈಗ ನಮ್ಮನೆಗೆ ಹೋಗೋಣ. ಈ ನಮ್ಮನೆ ಇರುವುದು ಒಂದು ಅಪಾರ್ಟ್ಮೆಂಟ್ನಲ್ಲಿ. ಇಲ್ಲೂ ಸಹ ಸೂರ್ಯನ ಕಿರಣಗಳಿಗೆ ಅಥವಾ ಸೂರ್ಯನ ಬೆಳಕಿನಲ್ಲಿ ಬೆಳೆದ ಗಿಡಗಳು ಬಾಲ್ಕನಿಯಲ್ಲಿ ಇದೆ. ಈ ನಮ್ಮನೆಯಲ್ಲೂ ದೀಪದ ಬೆಳಕಿನಲ್ಲಿ ಬೆಳೆದ ತೆಂಗಿನ ಸಸಿ ಇದೆ. ಹೇಗಿದೆ ನೋಡೋಣ. ನಾನು ಒಂದಿನ ನನ್ನ ಸಂಬಂಧಿಕರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ದೇವ್ರ ಕೋಣೆನಲ್ಲಿ ಈ ತರ ಒಂದು ಸಸಿಯನ್ನು ಬೆಳೆಸಿದ್ದನ್ನ ನೋಡಿದ್ದೆ. ನೋಡ್ಕೊಂಬಂದು ನಾನು ಯಾಕೆ ಈ ಪ್ರಯತ್ನ ಮಾಡಬಾರ್ದು ಅಂತ ಅನ್ಕೊಂಡು ಅದನ್ನ ನಾನು ಬೆಳೆಸಿದೆ. ನಾನು ಬೆಳೆಸಿದ ಹೆಂಗೆ ಅಂದ್ರೆ, ಅದನ್ನ ನಾನೊಂದು ಚಂಬಲ್ಲಿ ತುಂಬಾ ನೀರು ಹಾಕಿ ಅದಕ್ಕೊಂದು ತೆಂಗಿನಕಾಯಿ ಇಟ್ಟು ದಿನ ಪೂಜೆ ಆದ ತಕ್ಷಣ ನೀರು ಹಾಕ್ತಾ ಬಂದೆ. ಸುಮಾರು 5-6 ತಿಂಗಳ ನಂತರ ಮೊಳಕೆ ಬಂತು. ನಂತರ ಇಷ್ಟು ದೊಡ್ಡ ಗಿಡ ಆಗಿದೆ. ಈಗ ಈ ಗಿಡಕ್ಕೆ ಸುಮಾರು 2 ವರ್ಷ ಆಗಿದೆ. ನಿಮ್ಮ ಮನೇಲಿ ಬೆಳೆದ ಈ ತೆಂಗಿನ ಸಸಿಯನ್ನ ಏನ್ ಮಾಡ್ಬೇಕು ಅಂತ ವಿಚಾರ ಇದೆ ನಿಮ್ದು? ಬಗ್ಗೆ ಅಂದ್ರೆ ನಾವು ಮೂಲತಃ ಕೃಷಿಕರೇನೆ. ಈ ಒಂದು ಗಿಡಕ್ಕೆ ಈಗಾಗಲೇ 2 ವರ್ಷ ಆಗಿದೆಯಲ್ಲ, ಇದನ್ನ ತಗೊಂಡೋಗಿ ನಮ್ಮ ಜಮೀನಲ್ಲಿ ನೆಟ್ಕೊಳ್ಳೋಣ ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಇದಲ್ದೇನೆ ಇದು ಹೋದ ವರ್ಷ ಭೂಮಿ ಪೂಜೆ ಟೈಮಿಗೆ ನಮ್ಗೆ ಅದಕ್ಕಾಗಲೇ 1 ವರ್ಷ ಆಗಿತ್ತು. ನಾವು ಊರಿಗೆ ಹೋಗೋದು ಯಾಕೆ ಅಂತೇಳಿ ಇಲ್ಲೇ ಭೂಮಿ ಪೂಜೆ ಮಾಡಿ ಅದಕ್ಕೊಂದು ಪೂಜೆ ಆಲ್ರೆಡಿ ಆಗ್ಬಿಟ್ಟಿದೆ ಅದಕ್ಕೀಗ. ಸ್ನೇಹಿತರೆ, ಸುಖ ಸಮೃದ್ಧಿ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರಿಗೂ ಬೇಕು. ಈಗ ವರಮಹಾಲಕ್ಷ್ಮಿ ವ್ರತಕ್ಕೆ ಇಡುವ ತೆಂಗಿನಕಾಯಿಯನ್ನೇ ಒಂದು ಸಸಿ ಮಾಡಿದರೆ ಹೇಗೆ? ಅದು ದೀಪದ ಬೆಳಕಿನಲ್ಲಿ. ನೀವು ಮಾಡಿ ನೋಡಿ. ವಿಡಿಯೋ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಇತರರಿಗೂ ಈ ವಿಷಯವನ್ನ ಹಂಚಿ, ಜೊತೆಯಲ್ಲಿ ನಿಮ್ಮ ಪ್ರತಿಕ್ರಿಯೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.